ಹಾಗೆ ಶಿವಕುಮಾರು ನಿಮಗ್ ದುಡ್ಡು ಸಹಾಯ ಮಾಡ್ಬೇಕು ಅಂತ ಅನ್ಕೊಂಡಿದ್ರು. ಅದೇ ಟೈಮ್ಗೆ ಅವ್ರ ಸೈಟು ಲಿಟಿಗೇಷನ್ ಆಯ್ತು. ಇದೆಲ್ಲಾನು ನನ್ ಮಗು ಆಪರೇಷನ್ ದಿನಾನೇ ಆಗಿತ್ತು. ಎಲ್ಲದಕ್ಕೂ ಸಂಬಂಧ ಇದೆ. ಸಂಬಂಧ ಇದೆ ಅಂತ ಹೇಳ್ತಿದ್ಯಲ್ಲ, ನಿನ್ ಹತ್ರ ಏನ್ ಸಾಕ್ಷಿ ಇದೆ? ಒಂದು ಕೊಲೆ ಆಗಿದೆ ಅಂತಂದ್ರೆ ಪೊಲೀಸು ಬಂದ ತಕ್ಷಣ ಯಾರನ್ನೂ ಅರೆಸ್ಟ್ ಮಾಡಲ್ಲ. ಕೆಲವ್ರ ಮೇಲೆ ಬಲವಾದ ಅನುಮಾನ ಇರುತ್ತೆ. ಇನ್ವೆಸ್ಟಿಗೇಷನ್ ಮಾಡಿದಾಗ ಸತ್ಯ ತಾನಾಗಿ ಆಚೆ ಬರುತ್ತೆ. ದುಡ್ಡು ಬೇಕು ಅಂತ ಬೇಡ್ಕೊಂಡಾಗ ದುಡ್ಡು ಕೊಟ್ಟು ಅಗ್ರಿಮೆಂಟು ಕೊಟ್ಟು ಕಳಿಸಿದ್ದೆ. ಸೈನ್ ಮಾಡ್ದೆ ಅಗ್ರಿಮೆಂಟ್ನ ಹರ್ದಾಕ್ದೊಳ್ ಕಪ್ಪಾಳಕ್ ಹೊಡಿದೆ. ಎದುರುಗಡೆ ನಿಲ್ಸ್ ಮಾತಾಡ್ತಿದ್ದೀನಲ್ಲ, ಆ ಧೈರ್ಯ ನಿನಗೆ? ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಬೆಳಗ್ಗೆ ನನ್ ರಜಾ ಕೇಳ್ದಾಗ ನೀವಷ್ಟೊಂದು ಧಾರಾಳವಾಗಿ ಕೊಟ್ಟಾಗ್ಲೇ ನನಗ್ ಡೌಟ್ ಬಂತು. ಕುರಿಮರಿ ಕಷ್ಟದಲ್ಲಿರ್ಬೇಕಾದ್ರೆ ನರಿ ಪ್ರೀತಿ ತೋರಿಸ್ತಾ ಇದೆಯಲ್ಲ ಅಂತ ಡೌಟ್ ಬಂದಿತ್ತು. ಸಹಾಯ ಮಾಡೋ ದೃಷ್ಟಿಯಿಂದ ದುಡ್ಡು ಕಳ್ಸಿದ್ರೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾ ಇದ್ದೆ. ಬೇರೆಯವರು ಕಷ್ಟದಲ್ಲಿದ್ದಾರೆ ಅಂತ ಅಂದಾಗ ಆ ಪರಿಸ್ಥಿತಿನ ತಮ್ಮಿಷ್ಟಕ್ ಬಳಸ್ಕೊಳಕ್ಕೆ ನನ್ನಿಂದ ಈಗ ಕೊಡ್ತಾ ಇರೋದೆ ಜಾಸ್ತಿ ಮರ್ಯಾದೆ. ಕೆಲ್ಸಕ್ ಬಾ ಅಂತ ಹೇಳಿದ್ರಲ್ಲ, ನನ್ ಮಗು ಆಪರೇಷನ್ ಆಗತ್ತೆ. ನನ್ ಕೆಲ್ಸ ಮುಗಿಸ್ಕೊಂಡು ಹೋಗ್ತೀನಿ ಬಿಡಿ. ಫಾಲ್ಗುಣಿ, ಇವತ್ತಿವಳು ಹಾಸ್ಪಿಟಲ್ಗೆ ಹೋಗಬಾರ್ದು. ಮಗುಗೇನಾಯ್ತು ಅಂತಾನೂ ಗೊತ್ತಾಗ್ಬಾರ್ದು. ಒದ್ದಾಡ್ಬೇಕು ಅಷ್ಟೇ ತಾನೇ. ಎಲ್ಲ ನಾನ್ ನೋಡ್ಕೋತೀನಿ ಬಿಡಕ್ಕ. ರೀ, ನೀವೇನ್ರಿ ಮುಖ ನೋಡ್ಕೊಂಡು ನಿಂತಿದ್ದೀರಾ? ಕಾರಲ್ಲಿ ಕ್ಯಾಶ್ ಇದೆ, ತಗೊಂಡೋಗಿ ಬ್ಯಾಂಕ್ ಕಟ್ಬಿಟ್ಟು ಬನ್ನಿ. ಆತ್ರಿ ಅಣ್ಣವ್ರ, ಹಿಂಗೋಗಿ ಹಿಂಗ್ ಕಟ್ಟಿ ಬಂದ್ಬಿಡ್ತೀನಿ. ಶಿವಕುಮಾರ್ ಸರ್, ಪೂರ್ತಿ ಅಮೌಂಟ್ ಕಟ್ ಆಗಿದ್ಯಾ? ಹೌದು ಮೇಡಮ್, ಪೇ ಆಗಿದೆ. ಹೌದು, ಯಾರ ಕಡೆಯಿಂದ ಅಮೌಂಟ್ ಅರೇಂಜ್ ಆಯ್ತು? ಆಕ್ಚುಲಿ ಅದು ಗೊತ್ತಿಲ್ಲ ಮೇಡಮ್. MLA ಕೊಡ್ತೀನಿ ಅಂತ ಹೇಳಿದ್ರು, ಆದ್ರೆ ಅವ್ರಿಗೆ ಆಕ್ಸಿಡೆಂಟ್ ಆಯಿತು. ನನ್ನ ಕಡೆಯಿಂದನೂ ತುಂಬಾ ಟ್ರೈ ಮಾಡಿದೆ, ಆಗ್ಲಿಲ್ಲ. ಹೇಗೆ ವ್ಯವಸ್ಥೆ ಆಯಿತು ಅಂತಲೂ ನನಗೆ ಗೊತ್ತಿಲ್ಲ. ಮೇಡಮ್ ಬೇರೆ ಆಚೆ ಹೋಗಿದ್ದಾರೆ. ನನಗೆ ಇವತ್ತೇ ಗೊತ್ತಾಗಿದ್ದು. ನಾನು ತುಂಬಾ ಕಡೆ ಟ್ರೈ ಮಾಡ್ದೆ,
2 ಡೇಸ್ ಬೇಕು ಅಂತ ಹೇಳಿದ್ರು. ಪಾಲ್ಗುಣಿ, ಅದು ನನ್ ಫೋನು. ಗೊತ್ತು, ಅದಕ್ಕೆ ತಗೊಂಡ್ ಹೋಗ್ತಾ ಇದ್ದೀನಿ. ನನ್ ಮೊಬೈಲ್ ನನ್ ಹತ್ರನೇ ಇದೆ ನೋಡು. ನನ್ ಮೊಬೈಲ್ನ ನೀವ್ಯಾಕೆ ತಗೊಂಡ್ ಹೋಗ್ತಾ ಇದ್ದೀರಾ? ಕೆಲ್ಸ ಮಾಡ್ಬೇಕಾದ್ರೆ ಮೊಬೈಲ್ ನಿನ್ ಹತ್ರ ಇರ್ಬಾರ್ದು. ಗಮನ ಎಲ್ಲ ನಿನ್ ಫೋನ್ ಮೇಲೆ ಇಟ್ಕೊಂಡಿರ್ತೀಯ, ಆಗೋ ಕೆಲ್ಸ ಆಗಲ್ಲ. ಅದಕ್ಕೆ ಫೋನ್ ತಗೊಂಡ್ ಬಾ ಅಂತ ಅಕ್ಕ ಹೇಳಿದ್ರು, ಅದಕ್ಕೆ ತಗೊಂಡ್ ಹೋಗ್ತಾ ಇದ್ದೀನಿ. ನನ್ ಮಗುಗೆ ಆಸ್ಪತ್ರೆನಲ್ಲಿ ಆಪರೇಷನ್ ನಡೀತಾ ಇದೆ. ನನಗ್ ನನ್ ಮನೆಯವರಿಂದ ಕಾಲ್ ಬರುತ್ತೆ. ಅದೆಲ್ಲ ನನಗ್ ಗೊತ್ತಿಲ್ಲ. ಕೆಲ್ಸ ಮಾಡ್ಬೇಕಾದ್ರೆ ನಿನ್ ಹತ್ರ ಫೋನ್ ಇರ್ಬಾರ್ದು ಅಷ್ಟೇ. ಆದ್ರೆ ಅಗ್ರಿಮೆಂಟ್ ಅಲ್ಲಿ ಈ ರೂಲ್ಸ್ ಎಲ್ಲ ಇಲ್ವೇ ಇಲ್ವಲ್ಲ? ಹೌದಾ? ಅಗ್ರಿಮೆಂಟ್ ಅಲ್ಲಿ ಇಲ್ದೇ ಇರೋ ಕೆಲ್ಸನೆಲ್ಲ ಮಾಡಿಸ್ತಿದಾರೆ ಅಂತ ಹೋಗಿ ಕಂಪ್ಲೇಂಟ್ ಕೊಡು. ನಾನು ನಮ್ಮನೇಲಿ ಒಡವೆ ಕದ್ದಿದ್ದಾಳೆ ಅಂತ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಇಬ್ರು ಕೇಸ್ ನಡ್ಸೋಣ, ಏನಂತೀಯ? ಆದ್ರೆ ಇವತ್ತು ನಿನ್ ಕೈಗೆ ಈ ಮೊಬೈಲ್ ಮಾತ್ರ ಕೊಡಲ್ಲ. ಅದೇನ್ ಮಾಡ್ತೀಯೋ ಮಾಡು. ಏನು ಹಂಗುರಾಯಿಸ್ತಿದ್ಯಾ? ಹೊಡೆದ್ಬಿಡ್ತೀಯಾ? ಹೊಡೆದ್ರೆ ಪೊಲೀಸ್ ಬರ್ತಾರೆ, ಅರೆಸ್ಟ್ ಆಗ್ತೀಯಾ, ನಾಳೆ ಬಿಡುಗಡೆ ಆಗ್ತೀಯಾ. ಅದು ಬೇರೆ ವಿಷಯ. ಆದ್ರೆ ಇವತ್ತು ಹಾಸ್ಪಿಟಲ್ಗೆ ಹೋಗಕ್ಕಾಗಲ್ಲ. ನೋಡಿ ಪಾಲ್ಗುಣಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೀವು ಒಂದು ಹೆಣ್ಣು. ನನ್ ಮಗು ಆಸ್ಪತ್ರೆನಲ್ಲಿದೆ, ನಿಮ್ಗೂ ಚೆನ್ನಾಗ್ ಗೊತ್ತು. ಎಂತ ದೊಡ್ಡ ಮೇಜರ್ ಆಪರೇಷನ್ ನಡೀತಾ ಇದೆ. ತಾಯಿ ಆದ್ ನನಗೆ ಕರಳು ಕಿವುಚ್ತಾ ಇದೆ. ನನ್ ಮಗು ಬದುಕುತ್ತೋ ಬಿಡುತ್ತೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನೀನು ಒಬ್ಬಳ ತಾಯಿ ಆಗಿದ್ರೆ ನಾನು ನಿಂಗೆ ಅರ್ಥ ಆಗಿರೋದು. ಅಂದ್ರೆ ನನಗ್ ಮಗು ಇಲ್ಲ ಅಂತ ಚುಚ್ಚು ಮಾತಾಡ್ತಿದ್ಯಾ? ನಾನು ಹೇಳಿದ್ದನ್ನ ನೀವು ಆ ಅರ್ಥದಲ್ಲಿ ಅರ್ಥ ಮಾಡ್ಕೋಬೇಡಿ.